ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ತವರಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟನ ಸರ್ಕಾರಕ್ಕೆ ವಂಚನೆ ಮಾಡಿದ್ರ ಮೈಸೂರಿನ ಅಧಿಕಾರಿಗಳು. ಸರ್ಕಾರಿ ಆಸ್ತಿಯನ್ನ ಸರ್ಕಾರಿ ಅಧಿಕಾರಿಗಳೇ ಗುಳುಂ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಸಿಎಂ ತವರಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟನ ಸರ್ಕಾರಕ್ಕೆ ವಂಚನೆ ಮಾಡಿದ್ರ ಮೈಸೂರಿನ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಕಾರಣ ಸರ್ಕಾರಿ ಆಸ್ತಿಯನ್ನ ಸರ್ಕಾರಿ ಅಧಿಕಾರಿಗಳೇ ನುಂಗಿದಂತಹ ಆರೋಪ ಕೇಳಿಬರ್ತಾ ಇದೆ. ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಸರ್ಕಾರ ಆಸ್ತಿ ಗೋಲ್ಮಾಲ್ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಅಕ್ರಮ ಖಾತೆ ಮಾಡಿಕೊಟ್ಟಿದ್ದಾರೆ. ಪ್ರಾದೇಶಿಕ ಆಯುಕ್ತರಿಗೆ ದೂರು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್, ಆರ್ಐ ಮಂಜುನಾಥ್, ವಿಎ ಅಜೀಂ ಖಾನ್ ವಿರುದ್ಧ ಈ ತರದ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಈ ಆಶ್ರಯ ಯೋಜನೆ ಅಡಿಯಲ್ಲಿ ಪಾಲಿಕೆ ವಶಕ್ಕೆ ಪಡೆದಿದ್ದಂತ ಭೂಮಿ ಇದೆಯಲ್ಲ, ಆಶ್ರಯ ಯೋಜನೆ ವಶಕ್ಕೆ ಪಡೆದಿದ್ದಂತ ದಾಖಲೆಯನ್ನ ಮುಚ್ಚಿಟ್ಟು ಗೋಲ್ಮಾಲ್ ಮಾಡಿದ್ದಾರೆ ಅಧಿಕಾರಿಗಳು ಅನ್ನುವಂತ ಆರೋಪ ಅವರ ವಿರುದ್ಧ ಕೇಳಿಬರ್ತಾ ಇರೋದು. ಅಕ್ರಮ ಖಾತೆಯನ್ನ ಬಳಿಕ ಖಾಸಗಿ ವ್ಯಕ್ತಿ ಏನಿದ್ದಾರೆ ಸೈಯದ್ ಫೈಜಲ್ ಎಂಬಾತನಿಗೆ ಇದನ್ನ ಮಾರಾಟ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಹಾಗಾದ್ರೆ ಏನಿದು ಅಧಿಕಾರಿಗಳ ಅಕ್ರಮ? ಆಶ್ರಯ ಯೋಜನೆ ಅಡಿಯಲ್ಲಿ ಪಾಲಿಕೆ ವಶಕ್ಕೆ ಪಡೆದಿದ್ದಂಥ ಭೂಮಿ ಇದೆಯಲ್ಲ, ಅದರಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥದ್ದು ಅವರು ಕೊಟ್ಟಿರುವಂಥ ದೂರಿನಲ್ಲಿ ಉಲ್ಲೇಖ ಆಗಿದೆ. ಅಕ್ರಮ ಕಬಳಿಸುವಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈಗಾಗಲೇ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಸಾವಿರಾರು ನಿವೇಶನವನ್ನು ಅಕ್ರಮವಾಗಿ ಕಬಳಿಸಿರೋದ್ರ ಬಗ್ಗೆ ನಾನು ಹೋರಾಟ ಮಾಡ್ತಿರೋದು ತಮ್ಮೆಲ್ಲರೂ ಗೊತ್ತಿರೋಂಥ ವಿಚಾರ. ಇದೀಗ ನನಗೆ ಸಿಕ್ಕಿರೋಂಥ ದಾಖಲಾತಿಗಳ ಪ್ರಕಾರ ಏನು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಅಕ್ರಮವಾಗಿ ಕೆಲವು ಖಾಸಗಿ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ವಶಪಡಿಸಿಕೊಂಡು ಅದೇ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಸೇರಬೇಕಾದಂಥ ಮತ್ತು ಬಡವರಿಗೆ ಆ ಮೂಲಕ ಬಡವರಿಗೆ ಸೇರಬೇಕಾದಂಥ ಎಕರೆ ಕಟ್ಟಲೆ ನಿವೇಶನ ಜಮೀನನ್ನು ಕೂಡ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳು ಕಬಳಿಸಿರುವಂಥದ್ದು ಗಮನಕ್ಕೆ ಬಂದಿದೆ. ಸೊ ಇದಕ್ಕೆ ಉದಾಹರಣೆಯಾಗಿ ರಮನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಸರ್ವೆ ನಂಬರ್ 259/3 ಇರತಕ್ಕಂಥ ಜಮೀನನ್ನ ಖಾಸಗಿ ವ್ಯಕ್ತಿಗಳು ಕಬಳಿಸಿರುವಂಥದ್ದು ಗಮನಕ್ಕೆ ಬಂದಿದೆ. ಇದನ್ನ ಉದಾಹರಣೆಗೆ ಇಟ್ಕೊಂಡು ನಾನು ಇವತ್ತು ಪ್ರಾದೇಶಿಕ ದೂರನ ಅರ್ಜಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನಂದ್ರೆ, ಇಂತಹ ಜಮೀನು ಸರ್ಕಾರಕ್ಕೆ ಸೇರಬೇಕಾದ ಜಮೀನುಗಳು ಖಾಸಗಿ ವ್ಯಕ್ತಿಗಳ ಪಾಲಾಗೋದಕ್ಕೆ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳೇ ಕಾರಣ ಆಗಿರುತ್ತದೆ. ಉದಾಹರಣೆಗೆ ಈ ಸರ್ವೆ ನಂಬರ್ 259/3 ಇರ್ತಕ್ಕಂಥ ಜಮೀನು ಖಾಸಗಿ ಸುರೇಶ್ ನಮ್ಮ ಮೈಸೂರಿನ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ, ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಸಿಎಂ ತವರಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟನ, ಏನ್ ಗೋಲ್ಮಾಲ್ ನಡೆದಿದೆ, ಜೊತೆಗೆ ಏನ್ ಆರೋಪ ಕೇಳಿ ಬರ್ತಾ ಇದೆ, ದೂರಿನಲ್ಲಿ ಏನ್ ಉಲ್ಲೇಖ ಆಗಿದೆ? ಬೇಲಿಗೆ ಇದ್ದು ಹೊಲ ಮೇಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ಆಸ್ತಿಯನ್ನ ಸರ್ಕಾರಿ ಅಧಿಕಾರಿಗಳು ರಕ್ಷಣೆಯನ್ನ ಮಾಡಬೇಕು, ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳೇ ಸರ್ಕಾರಿ ಆಸ್ತಿಯನ್ನ ಭಕ್ಷಣೆ ಮಾಡಿರುವಂತ ಕೆಲಸ ನಡೆದಿದೆ. ಮೈಸೂರು ತಾಲೂಕಿನ ಕಸ್ಬಾ ಹೋಬಳಿಯ ರಮನಹಳ್ಳಿ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿರುವಂತ 259/3 20 ಗುಂಟೆ 20.8 ಗುಂಟೆ ಜಾಗ ಇದೀಗ ಸರ್ಕಾರಿ ಆಸ್ತಿ. ಅದು ಮೈಸೂರು ಮಹಾನಗರ ಪಾಲಿಕೆಯ ಆಸ್ತಿ. ಏನು ನಿರ್ಗತಿಕರಿಗೆ ಏನು ಆಶ್ರಯ ಯೋಜನೆ ಅಡಿಯಲ್ಲಿ 2003ರಿಂದ 2005 ಅವಧಿಯಲ್ಲಿ ಏನು ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಭೂ ಮಾಲೀಕರು ಕೂಡ ಮೈಸೂರು ಮಹಾನಗರ ಪಾಲಿಕೆಗೆ ಆ ಒಂದು ಜಮೀನನ್ನ ಬರ್ಕೊಟ್ಟಿದ್ದಾರೆ. ಸೇಲ್ ಡೀಡ್ ಕೂಡ ಇದೆ. ಅದಾದ್ರೆ ಅದೆಲ್ಲೂ ಕೂಡ ಆನ್ಲೈನ್ ನಲ್ಲಿ ರಿಜಿಸ್ಟರ್ ಮಾಡಿಲ್ಲ. ಅದಾದ ಬಳಿಕ ಇತ್ತೀಚೆಗೆ ಆ ಜಮೀನಿನ ಮೂಲ ಮಾಲೀಕರ ಪುತ್ರಿ ನನಗೆ 10 ಗುಂಟೆ ಜಾಗ ಬರಬೇಕು 30 ಗುಂಟೆಯಲ್ಲಿ ಅಂತೇಳಿ ಕೋರ್ಟ್ಗೆ ಕೇಸ್ಗೆ ಹೋದಂತ ಸಂದರ್ಭದಲ್ಲಿ ಆಕೆಗೆ 10 ಗುಂಟೆ ಜಾಗವನ್ನ ಕಾನೂನು ಪ್ರಕಾರ ಕೊಡಬೇಕು, 3ನೇ 1 ಭಾಗ ಅಂತೇಳಿ ತೀರ್ಮಾನ ಆಗುತ್ತೆ. 10 ಗುಂಟೆಯನ್ನ ಪಡೆದ ಬಳಿಕ ಇನ್ನು 20 ಗುಂಟೆ 0.8 ಅಡಿ ಜಾಗ ಅಲ್ಲಿ ವಾಪಸ್ ಇರುತ್ತೆ. ಅದನ್ನ ಮೂಲ ಮಾಲೀಕರ ಹೆಸರಲ್ಲೇ ಇದ್ದಂತದ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಮೈಸೂರು ಮಹಾನಗರ ಪಾಲಿಕೆ ಈ ಒಂದು ಸ್ಥಳದಲ್ಲಿ ನಿರಾಶ್ರಿತರಿಗೆ ಭೂ ಹಂಚಿಕೆಯನ್ನ ಮಾಡೋದಕ್ಕೆ ನಿರಾಸೆ ಮತ್ತೆ ನಿರ್ಲಕ್ಷ್ಯವನ್ನ ತೋರಿದ ಹಿನ್ನೆಲೆಯಲ್ಲಿ ಆ ದಾಖಲೆಗಳನ್ನ ಹಳೆ ದಾಖಲೆಗಳನ್ನ ಮುಂದಿಟ್ಕೊಂಡು ಅಕ್ರಮ ಖಾತೆಗಳನ್ನ ಮಕ್ಕಳ ಹೆಸರಿಗೆ ಮಾಡಿ ಅವುಗಳನ್ನ ಈ ನೇರವಾಗಿ ಏನು ಬೇರೆಯವರಿಗೆ ಮಾರಾಟವನ್ನ ಮಾಡಿರುವಂತದ್ದು. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಪಟ್ಟಣ ಪಂಚಾಯಿತಿಯ ಆರ್ಐ ಆಗಿರ್ತಕ್ಕಂಥ ಮಂಜುನಾಥ್ ಮತ್ತೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಆಗಿರ್ತಕ್ಕಂಥ ಮಹೇಶ್ ಮತ್ತೆ ಮೈಸೂರಿನ ಏನು ತಾಲೂಕ್ ಪಂಚಾಯಿತಿಯ ವಿಎ ಆಗಿರ್ತಕ್ಕಂಥ ಅಜಾಮ್ ಖಾನ್ ಅವರು ನೇರವಾಗಿ ಈ ಪ್ರಕರಣದಲ್ಲಿ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಗಂಭೀರ
ಆರೋಪ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಪ್ರಾದೇಶಿಕ ಆಯುಕ್ತರಿಗೆ ಈ ದೂರನ್ನ ಕೊಟ್ಟಿದ್ದಾರೆ. ಈ ಸರ್ವೆ ನಂಬರ್ 1ರಲ್ಲಿಯೇ ಸುಮಾರು 20 ಗುಂಟೆ ಜಾಗವನ್ನ ಕಬಳಿಸಿದ್ದಾರೆ. ಆದ್ರೆ ಆ ಒಂದು ಜಾಗದಲ್ಲಿ ಈಗಲೂ ಕೂಡ RTC ಇರುವಂತದ್ದು ಸರ್ಕಾರಿ ಏನು ನಿರಾಶ್ರಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಆಸ್ತಿ ಅಂತ ಹೇಳಿ. ಆದ್ರೆ ಖಾಸಗಿ ಅವರಿಗೆ ಬಡಾವಣೆಯನ್ನ ಮಾಡಿ ಸೈಟ್ ಅನ್ನ ಹಂಚೋದಿಕ್ಕೆ ಮುಂದಾಗಿರುವಂತದ್ದು. ಅಲ್ಲಿ ಸೈಟ್ ಅನ್ನ ಪಡ್ಕೊಂಡವರು ಎಷ್ಟರ ಮಟ್ಟಿಗೆ ಏನು ಡಾಕ್ಯುಮೆಂಟ್ ಗಳನ್ನ ಲೀಗಲೈಸ್ ಮಾಡ್ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳೇ ಸರ್ಕಾರಿ ಆಸ್ತಿಯನ್ನ ರಕ್ಷಣೆಯನ್ನ ಮಾಡೋದ್ರಲ್ಲಿ ವಿಫಲವಾಗಿ ಏನು ಭೂಮಾಲೀಕರ ಜೊತೆಗೆ ಶಾಮೀಲಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಸರ್ಕಾರಕ್ಕೆ ವಂಚಿಸಿರುವಂತಹ ಕೆಲಸ ಕೂಡ ಇದೀಗ RI ಮಂಜುನಾಥ್ ಮತ್ತೆ ಪಟ್ಟಣ ಪಂಚಾಯಿತಿ ಅಧಿಕಾರಿ ಮಹೇಶ್ ಮತ್ತೆ VA ಅಜಮ್ ಖಾನ್ ವಿರುದ್ಧ ಕೇಳಿ ಬಂದಿದೆ. ಪ್ರಕರಣದಲ್ಲಿ ನಿಷ್ಪಕ್ಷಪಾತವಂತಹ ತನಿಖೆ ಆಗಬೇಕು. ಆ ಮೂರನ್ನು ಕೂಡ ಸಸ್ಪೆಂಡ್ ಮಾಡಬೇಕು. ಆಸ್ತಿಯನ್ನ ಪುನಃ ವಾಪಸ್ಸು ಪಾಲಿಕೆಗೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇದೀಗ ಕೇಳಿ ಬಂದಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಸುರೇಶ್.